ದಕ್ಷಿಣ ಕಾಶಿ ಹಂಪಿಯಲ್ಲಿ ಕಾರ್ತಿಕ ಸೋಮವಾರ ಹಿನ್ನೆಲೆ ಅದ್ದೂರಿ ದೀಪೋತ್ಸವ ಜರುಗಿತು. ಶ್ರೀ ವಿರೂಪಾಕ್ಷ ದೇಗುಲದ ಆವರಣದಲ್ಲಿ ರಂಗೋಲಿಯನ್ನು ಹಾಕಿ ತುಪ್ಪದ ದೀಪ, ಎಣ್ಣೆ ದೀಪ ಹಚ್ಚಿ ಭಕ್ತಿಯನ್ನು ಸಮರ್ಪಿಸಿದರು. ರಾಜ್ಯದ ನಾನಾ ಜಿಲ್ಲೆಗಳು, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ತಮಿಳುನಾಡು ಸೇರಿದಂತೆ ಹಲವು ರಾಜ್ಯಗಳಿಂದ ಭಕ್ತರು ಆಗಮಿಸಿದರು. ವಿದೇಶಿಗರು ಕೂಡ ದೀಪೋತ್ಸವದಲ್ಲಿ ಭಾಗಿಯಾಗಿದ್ದರು. ಅಧಿಕಾರಿಗಳು ಎಷ್ಟು ಬುದ್ಧಿವಂತರು ಅಂದರೆ ಸಚಿವ ರಹೀಂ ಖಾನ್ಗೆ ಹೋಟೆಲ್ ಊಟ ತಿನ್ನಿಸಿ ಇದು ಇಂದಿರಾ ಕ್ಯಾಂಟೀನ್ ಊಟ ಅಂದಿದ್ದಾರೆ. ಎಲ್ಲಿ, ಹೇಗೆ ಅಂತೀರಾ? ನೀವೇ ನೋಡಿ. ಹೋಟೆಲ್ ಊಟವನ್ನ ಇಂದಿರಾ ಕ್ಯಾಂಟೀನ್ ಎಂದ್ರ ಸಚಿವ ರಹೀಂ ಖಾನ್ಗೆ ಯಾಮಾರಿಸಿದ್ರ ಅಧಿಕಾರಿಗಳು. ಶಿವಮೊಗ್ಗ ನಗರದ ಇಂದಿರಾ ಕ್ಯಾಂಟೀನ್ಗೆ ಪೌರಾಡಳಿತ ಸಚಿವ ರಹೀಂ ಖಾನ್ ದಿಢೀರ್ ಭೇಟಿ ನೀಡಿದ್ರು. ಕ್ಯಾಂಟೀನ್ನ ಸ್ವಚ್ಛತೆ, ಊಟದ ಬಗ್ಗೆ ಪರಿಶೀಲನೆ ಮಾಡಿದ್ರು. ಈ ವೇಳೆ ಸಚಿವರಿಗೆ ಇಂದಿರಾ ಕ್ಯಾಂಟೀನ್ ಊಟ ಅಂತ ನೀಡಿ ಅಧಿಕಾರಿಗಳು ಯಾಮಾರಿಸಿದ್ದಾರೆ. ಹೋಟೆಲ್ನಿಂದ ಬಂದ ಊಟವನ್ನ ಸವಿದು ಅನುಮಾನಗೊಂಡ ಸಚಿವ ಊಟದ ಬಗ್ಗೆ ಅಧಿಕಾರಿಗಳ ಬಳಿ ಪ್ರಶ್ನೆ ಮಾಡಿದ್ದಾರೆ. ಯಾಮಾರಿಸಿದ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡು ನೋಟಿಸ್ ನೀಡಿ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಈಗಿಲ್ಲ, ಅವರಿಗೆ ನೋಟಿಸ್ ಮಾಡಿ ಸಸ್ಪೆಂಡ್ ಮಾಡಿ ಎಲ್ಲ ರೆಡಿ ಮಾಡಿಸಿರೋದು. ಅಧಿಕಾರಿಗಳು ಅದೇ ಪ್ಲಾನ್ ಮಾಡ್ತಾರೆ. ಅದು ನಿಮ್ಮನ್ನೇ ಹೋಟೆಲಿಂದ ತರಿಸಿ ಪಾಪ ಇಲ್ಲಿದೆ ಅಂತ ಹೇಳಿ ನಂಬಿಸ್ಬಿಟ್ರು. ಇದು ಒಂದು ಹೇಳಕ್ಕೆ ಒಂದು ಮೆಸೇಜ್ ಏನು ಹೋಗ್ಬಿಟ್ಟದೆ, ಕ್ಯಾಂಟೀನೇ ಸ್ವಲ್ಪ ಸರಿಯಾಗಿಲ್ಲ ಅಂತ, ಅದು ಇಲ್ಲ ಅಂತ ಸರ್ಪ್ರೈಸ್ ವಿಸಿಟ್ ಮಾಡಬೇಕು ಸರ್. ಸರ್ಪ್ರೈಸ್ ಮಾಡಬೇಕು. ಒಟ್ಟಾರೆ ಸಚಿವರನ್ನೇ ಯಾಮಾರಿಸಿದ ಅಧಿಕಾರಿಗಳು ಬಡಪಾಯಿ ಜನರನ್ನ ಎಷ್ಟು ಮಟ್ಟಿಗೆ ಯಾಮಾರಿಸ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಉತ್ತರ ಬೇಕಾ? ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ದಳಕೋಟೆಯನ್ನ ಒಡೆದು ಉರುಳಿಸೋಕೆ ಆ ಪ್ರಭಾವಿ ನಾಯಕ ಬಲೆಯನ್ನ ಹೆಣೆಯುತ್ತಿದ್ದಾರೆ. ಎಚ್.ಡಿ. ದೇವೇಗೌಡ ಅವರ ಪ್ರಾದೇಶಿಕ ಪಕ್ಷವನ್ನ ಮುಗಿಸಲು ಡಿ.ಕೆ. ಬ್ರದರ್ಸ್ ರಣತಂತ್ರದ ನಡುವೆ ಸಿಎಂ ಇಬ್ರಾಹಿಂ ಹೊಸ ಬಾಂಬ್ ಅನ್ನ ಸಿಡಿಸಿರೋದು ದಳಪತಿಗಳ ನಿದ್ದೆ ಕೆಡಿಸುವಂತಾಗಿದೆ. ಆದರೆ ಜೆಡಿಎಸ್ನ ಬಹುತೇಕ ಶಾಸಕರು ಕುಮಾರಸ್ವಾಮಿ ನಡವಳಿಕೆ ಮೇಲೆ ಬೇಸತ್ತಿದ್ದಾರೆ. ಸೊ ಅವರನ್ನು ಬಿಡಬೇಕು ಅಂತಿದ್ದಾರೆ. ಸುಮಾರು 17 ಜನ ಇದ್ದಾರೆ. ಅವತ್ತು ಹೇಳಿದ್ದೇನೆ ಇದ್ದಾರೆ, ಸಮಯ ಬಂದಾಗ ಎಲ್ಲ ಹೊರಗೆ ಬರುತ್ತೆ ನೋಡಿ. ಎಲ್ಲರೂ ಸೇರಿ ಅದನ್ನೇ ಒಂದು ತೀರ್ಮಾನ ಮಾಡ್ತೀವಿ. ಹೆಸರೇ ನೋಡ್ಬೇಕು ಅಂತ ಚಿಂತನೆ ಮಾಡ್ತೇವೆ. ಆ ಒರಿಜಿನಲ್ ನಾವೇ ಆಗ್ತೀವಿ. ಲೆಟ್ ಅಸ್ ವೇಟ್ ಅಂಡ್ ಸೀ. ಮನೆ ಒಂದು 3 ಬಾಗಿಲು ಆಗುತ್ತಾ ಜೆಡಿಎಸ್? ದಳ ಛಿದ್ರ ಮಾಡೋಕೆ ರೆಡಿಯಾಗಿದ್ಯಾ ಮೆಗಾ ಪ್ಲಾನ್? ಕಾದು ನೋಡ್ತೀರಿ. ಜೆಡಿಎಸ್ ಶಾಸಕರು ತೆನೆಹೊರೆ ಇಳಿಸಿ ಕೈ ಹಿಡಿತಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಬಾಂಬ್ ಸಿಡಿಸಿದ್ದಾರೆ. ದಳಕೋಟೆಯನ್ನ ಛಿದ್ರ ಮಾಡುವ ಮೆಗಾ ಸ್ಟ್ರಾಟಜಿ ರೂಪಿಸಿದ್ದಾರೆ. ಎಚ್ಡಿಕೆ ನಡವಳಿಕೆಯಿಂದ ಶಾಸಕರು ಬೇಸತ್ತಿದ್ದು ಹೊರಬರ್ತಾರೆ ಅಂತ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಹೊಸ ಬಾಂಬ್ ಹಾಕಿದ್ದಾರೆ. ಆದರೆ ಜೆಡಿಎಸ್ನ ಬಹುತೇಕ ಶಾಸಕರು ಕುಮಾರಸ್ವಾಮಿ ನಡವಳಿಕೆ ಮೇಲೆ ಬೇಸತ್ತಿದ್ದಾರೆ. ಸೊ ಅವ್ರನ್ನ ಬಿಡಬೇಕು ಅಂತಿದ್ದಾರೆ. ಹಾಗಾಗಿ ಅವರಿಗೊಂದು ಆಲ್ಟರ್ನೇಟಿವ್ ಬೇಕಾಗಿದೆ, ಒಂದು ಪರಿಹಾರವಾಗಿ, ಒಂದು ಮೂರನೇ ಶಕ್ತಿ. ಆ ಪ್ರಯತ್ನದಲ್ಲಿ ನಾವಿದ್ದೀವಿ. ಕೇವಲ ಜೆಡಿಎಸ್ ಶಾಸಕರು ಕಾಂಗ್ರೆಸ್ಗೆ ಹೋಗೋದು ಮಾತ್ರ ಅಲ್ಲ, ರಾಜ್ಯದಲ್ಲಿ ತೃತೀಯ ರಂಗ ಹುಟ್ಟುತ್ತಂತೆ. ಕಾಂಗ್ರೆಸ್ ಬೆಂಬಲಕ್ಕಾಗಿ ಮೂರನೇ ಶಕ್ತಿ ಹುಟ್ಟು ಹಾಕುತ್ತಿದ್ದೇವೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಇಬ್ರಾಹಿಂ.
ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಇದ್ದರೆ ನಮ್ಮ ಸಿದ್ಧಾಂತಕ್ಕೆ ಒಪ್ಪಬೇಕು. ಅದು ಕಾಂಗ್ರೆಸ್ ಆದರೂ ಸರಿ, ಬೇರೆ ಯಾರಾದರೂ ಸರಿ, ನಮ್ಮ ಸಿದ್ಧಾಂತಕ್ಕೆ ಒಪ್ಕೊಂಡ್ರೆ ಖಂಡಿತವಾಗಿಯೂ ಅವ್ರ ಜೊತೆಯಲ್ಲಿ ಮಾತುಕತೆ ಆಡೋಕ್ಕೆ ನಾವು ತಯಾರಾಗ್ತೀವಿ. ಆ ಸಂದರ್ಭದಲ್ಲಿ ಜೆಡಿಎಸ್ ಒಡೆಯುವ ಒಂದೊಂದೇ ಹೇಳಿಕೆಗಳು ಹೊರಬರ್ತಾ ಇದ್ದು, ಮೈಸೂರಿನ ಜಿಟಿಡಿ ನಿವಾಸಕ್ಕೆ ಸಿಎಂ ಇಬ್ರಾಹಿಂ ಭೇಟಿ ನೀಡಿ ಜಿಟಿಡಿಗೆ ಹುಟ್ಟುಹಬ್ಬದ ಶುಭವನ್ನ ಕೋರಿದ್ರು. ಚರ್ಚೆ ಮಾಡಿದೆ, ಒಳ್ಳೇದಿದೆ, ಒಳ್ಳೆ ವಾತಾವರಣ. ಹುಡ್ದಬ್ಬ 100 ವರ್ಷ ತನಕ ಬಾಳಿ ಅಂತೇಳಿ ಅವ್ರಿಗೆ ಹಾರೈಸಿದ್ದೀವಿ. ಹುಡ್ದಬ್ಬ ಬಿಟ್ಟು ಪಕ್ಷಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಎಲ್ಲದೂ ಚರ್ಚೆ ಮಾಡಿದ್ದೀವಿ. ಹೊಸದಾಗಿ ಕಟ್ಟಬೇಕು, ನಮ್ಮ ಜನರೆಲ್ಲರೂ ಕೂಡ ಒತ್ತಡ ಇದೆ, ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥ ಮನಸ್ಸು ನನಗಿದೆ. ನಾನು ಎಲ್ಲರ ಜೊತೆ ಮಾತಾಡ್ತೀನಿ, ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು. ಜೆಡಿಎಸ್ ಒಡೆಯಲು ಆ ಪ್ರಭಾವಿ ನಾಯಕ ರೆಡಿ ಆಗಿರುವುದು ಸಂಚಲನ ಸೃಷ್ಟಿಸಿದೆ. ಈ ಮಧ್ಯೆ ಇದೀಗ ಸಿಎಂ ಇಬ್ರಾಹಿಂ ನೀಡಿರುವ ಹೇಳಿಕೆಯಿಂದ ದಳಗಳು ಒಂದೊಂದಾಗಿ ಉದುರುತ್ತೋ ಅಥವಾ ಕುಮಾರಣ್ಣ ಏನಾದರೂ ರಣತಂತ್ರ ಮಾಡ್ತಾರೋ, ಕಾಲೈ ತಸ್ಮೈ ನಮಃ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಧಿಕಾರಿಗಳು ಎಷ್ಟು ಬುದ್ಧಿವಂತರು ಅಂದರೆ ಸಚಿವ ರಹೀಂ ಖಾನ್ಗೆ ಹೋಟೆಲ್ ಊಟ ತಿನ್ನಿಸಿ ಇದು ಇಂದಿರಾ ಕ್ಯಾಂಟೀನ್ ಊಟ ಅಂದಿದ್ದಾರೆ. ಎಲ್ಲಿ, ಹೇಗೆ ಅಂತೀರಾ? ನೀವೇ ನೋಡಿ. ಹೋಟೆಲ್ ಊಟವನ್ನ ಇಂದಿರಾ ಕ್ಯಾಂಟೀನ್ ಎಂದ್ರ ಸಚಿವ ರಹೀಂ ಖಾನ್ಗೆ ಯಾಮಾರಿಸಿದ್ರ ಅಧಿಕಾರಿಗಳು. ಶಿವಮೊಗ್ಗ ನಗರದ ಇಂದಿರಾ ಕ್ಯಾಂಟೀನ್ಗೆ ಪೌರಾಡಳಿತ ಸಚಿವ ರಹೀಂ ಖಾನ್ ದಿಢೀರ್ ಭೇಟಿ ನೀಡಿದ್ರು. ಕ್ಯಾಂಟೀನ್ನ ಸ್ವಚ್ಛತೆ, ಊಟದ ಬಗ್ಗೆ ಪರಿಶೀಲನೆ ಮಾಡಿದ್ರು. ಈ ವೇಳೆ ಸಚಿವರಿಗೆ ಇಂದಿರಾ ಕ್ಯಾಂಟೀನ್ ಊಟ ಅಂತ ನೀಡಿ ಅಧಿಕಾರಿಗಳು ಯಾಮಾರಿಸಿದ್ದಾರೆ. ಹೋಟೆಲ್ನಿಂದ ಬಂದ ಊಟವನ್ನ ಸವಿದು ಅನುಮಾನಗೊಂಡ ಸಚಿವ ಊಟದ ಬಗ್ಗೆ ಅಧಿಕಾರಿಗಳ ಬಳಿ ಪ್ರಶ್ನೆ ಮಾಡಿದ್ದಾರೆ. ಯಾಮಾರಿಸಿದ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡು ನೋಟಿಸ್ ನೀಡಿ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಈಗಿಲ್ಲ, ಅವರಿಗೆ ನೋಟಿಸ್ ಮಾಡಿ ಸಸ್ಪೆಂಡ್ ಮಾಡಿ ಎಲ್ಲ ರೆಡಿ ಮಾಡಿಸಿದ್ದೀನಿ. ಅಧಿಕಾರಿಗಳು ಅದೇ ಪ್ಲಾನ್ ಮಾಡ್ತಾರೆ. ಪಾಪ ನಿಮ್ಮ ಹತ್ರ ಮೆಚ್ಚುಗೆ ವ್ಯಕ್ತಪಡಿಸಲಿಕ್ಕೆ ಅದು ನಿಮ್ಮನ್ನೇ ಹೋಟೆಲಿಂದ ತರಿಸಿ ಪಾಪ ಇಲ್ಲಿದೆ ಅಂತ ಹೇಳಿ ನಂಬಿಸ್ಬಿಟ್ರು. ಒಂದು ಹೇಳಕ್ಕೆ ಒಂದು ಮೆಸೇಜ್ ಏನು ಹೋಗ್ಬಿಟ್ಟದೆ, ಕ್ಯಾಂಟೀನೇ ಸ್ವಲ್ಪ ಚೆನ್ನಾಗಿಲ್ಲ ಅಂತ, ಅದು ಇಲ್ಲ ಅಂತ ಸರ್ಪ್ರೈಸ್ ವಿಸಿಟ್ ಮಾಡಬೇಕು ಸರ್. ಸರ್ಪ್ರೈಸ್ ಮಾಡಬೇಕು. ಒಟ್ಟಾರೆ ಸಚಿವರನ್ನೇ ಯಾಮಾರಿಸಿದ ಅಧಿಕಾರಿಗಳು ಬಡಪಾಯಿ ಜನರನ್ನ ಎಷ್ಟು ಮಟ್ಟಿಗೆ ಯಾಮಾರಿಸ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಉತ್ತರ ಬೇಕಾ? ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.